Hello everyone, welcome to Sanmardha class. Let us see main question 4. Answer the following questions of chapter Atoms and Molecules. Question number 32. Write the correct symbol of the following. ಇಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. We have to write the correct symbol of the following elements. A. Fe iron ಅಂತ ಕೊಟ್ಟಿದ್ದಾರೆ. B. A capital L aluminium. C. C capital O no capital cobalt. D. Ag silver. Na sodium. Ar argon ಅಂತ ಕೊಟ್ಟಿದ್ದಾರೆ. ರೈಟ್ ದ ಕರೆಕ್ಟ್ ಸಿಂಬಾಲ್. ಕರೆಕ್ಟ್ ಸಿಂಬಾಲ್ ಏನ್ ಬರುತ್ತೆ? ಐರನ್ಗೆ ಫೆರಮ್ ಒಂದು ಲ್ಯಾಟಿನ್ ವರ್ಡ್ ಇಂದ ಬಂದಿದೆ. ಸೊ ಎಫ್ ಕ್ಯಾಪಿಟಲ್ ಇ ಸ್ಮಾಲ್. ವಾಟ್ ಅಬೌಟ್ ಅಲ್ಯೂಮಿನಿಯಂ? ಅಲ್ಯೂಮಿನಿಯಂ ಕರೆಕ್ಟ್ ಇದೆ, ಬಟ್ ಎಲ್ should be small. Cobalt, C and small o, C. Iron, capital F, small e. Aluminium, capital F, small l. First two letters consider ಮಾಡಿದ್ದಾರೆ. Cobalt ಅಲ್ಲೂ first two letters C O. Silver, A G. ಇದು ಕೂಡ ನೋಡಿ, ಸೋಡಿಯಂ ಐರನ್ ಎಲ್ಲ ಬಂದಂಗೆ ಸಿಲ್ವರ್ ಎಸ್ ಐ ಅಂತ ಬರ್ದಿಲ್ಲ. ಎಸ್ ಐ ಬರೆದ್ರೆ ಸಿಲಿಕಾನ್ ಆಗ್ಬಿಡುತ್ತೆ. ಇದು ಎ ಜಿ ಅಂತ ಬರೆದಿದ್ದಾರೆ. ಸೋಡಿಯಂ ಸೋಡಿಯಂ ಲ್ಯಾಟಿನ್ ವರ್ಡ್ ನೈಟ್ರಿಯಂ ಇಂದ ಬಂದಿರುವಂತದ್ದು ಎನ್ ಎ. ಆರ್ಗಾನ್ ಫಸ್ಟ್ ಟೂ ಲೆಟರ್ಸ್ ಕನ್ಸಿಡರ್ ಮಾಡಿದ್ದಾರೆ ಎ ಆರ್. ದೀಸ್ ಆರ್ ದ ಕರೆಕ್ಟ್ ಸಿಂಬಾಲ್ಸ್ ಆಫ್ ದ ಫಾಲೋವಿಂಗ್ ಗಿವನ್ ಎಲಿಮೆಂಟ್ಸ್. ಇದೇ ತರ ಯಾವಾಗಲೂ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್, ಸೆಕೆಂಡ್ ಲೆಟರ್ ಶುಡ್ ಬಿ ಸ್ಮಾಲ್. ಈಗ ನಾನು ಕೋಬಾಲ್ಟ್ CO ಅಂತ ಬರೆದ್ರೆ ಇದು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ, ಕೋಬಾಲ್ಟ್ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಫಸ್ಟ್ ಲೆಟರ್ ಕ್ಯಾಪಿಟಲ್, ಸೆಕೆಂಡ್ ಲೆಟರ್ ಸ್ಮಾಲ್ ಬರೆದ್ರೆ ಅವಾಗ ಕೋಬಾಲ್ಟ್ ಆಯ್ತು. ಈ ತರ ಬರೆಯುವಾಗ ಬಹಳ ಕೇರ್ಫುಲ್ ಆಗಿ ಬರಿಬೇಕು. ಇವಾಗಷ್ಟೇ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಟೆಂತ್ಗೆ ಹೋದಾಗ ಕೆಮಿಕಲ್ ರಿಯಾಕ್ಷನ್ ಬರೆಯುವಾಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಫೈನ್, ಥ್ಯಾಂಕ್ ಯು.